ಅನಂತಕೋಟಿ ಬ್ರಹ್ಮಾಂಡ ನಾಯಕಂ ರಾಜಾಧಿರಾಜಂ ಯೋಗಿರಾಜಂ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಇಂದು ಗುರುವಾರ. ಅತಿ ಖುಷಿಯಾಗತ್ತೆ. ಸಾಯಿಯ ಸುವಿಚಾರಗಳನ್ನು ನನ್ನ ಸಾಯಿ ಭಕ್ತರ ಜೊತೆಗೆ ಹಂಚಿಕೊಳ್ಳುವಾಗ ಮನದಲ್ಲಿ ಒಂದು ಏನೋ ಉನ್ಮಾದ, ಖುಷಿ. ಹೀಗಾಗಿ ಸುವಿಚಾರಗಳನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸುವಿಚಾರಗಳನ್ನು ತಮ್ಮೆದುರಿಗೆ ಮಂಡಿಸುವ ಮುಂಚೆ ಈ ಪರಮವಾಕ್ಯದ ಬಗ್ಗೆ ಕೆಲವು ಜಿಜ್ಞಾಸೆಗಳು ಹುಟ್ಟಿಕೊಂಡಿವೆ. ಈಗಾಗಲೇ ಅದು ಕೆಲವು ವಿರೋಧಿಗಳು ಬಾಬಾವರ ಶಿರ್ಡಿ ಕ್ಷೇತ್ರದ ಮಹಿಮೆಯನ್ನು ಸಹಿಸದೇ ಇರುವವರು ಬಾಬಾ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಆಗಲಿಕ್ಕೆ ಸಾಧ್ಯ. ನೋಡಿ, ನಾವು ದುರ್ಗಾದೇವಿಯನ್ನ ಪಾರ್ವತಿ, ಚಂಡಿ, ಚಾಮುಂಡಿ, ವಾರಾಹಿ ಹಲವಾರು ದೇವತೆಗಳಿಂದ ನಾವು ದುರ್ಗಿ ಎನ್ನುವಂಥ ದೇವಿಯನ್ನು ನಾವು ಪೂಜಿಸ್ತೀವಿ. ಹಾಗೆ 33 ಕೋಟಿ ದೇವತೆಗಳಿರುವಾಗ 33 ಕೋಟಿ ದೇವತೆಗಳು ಒಂದು ದೇವ ಸ್ವರೂಪವಾಗಿ ಆ ದೇವತೆಗಳನ್ನು ನಾವು ಪೂಜಿಸ್ತೀವಿ. ಹಾಗೆ ಅನಂತಕೋಟಿ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡ ದೇವರಲ್ಲಿ ಸಾಯಿಯೊಬ್ಬರು, ಅನಂತಕೋಟಿ ಬ್ರಹ್ಮಾಂಡ ನಾಯಕರಲ್ಲಿ ನಾಯಕ. ಇದು ನಮ್ಮ ಮೊರೆ. ಯೋಗಿರಾಜ, ಸಿದ್ಧಿಪುರುಷ, ಯೋಗಸ್ಥನಾಗಿ ಯೋಗಿರಾಜನಂಥ ಬಿರುದನ್ನು ಪಡೆದ ಯೋಗಿರಾಜ, ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಪರಮೇಶ್ವರನ ಸ್ವರೂಪವನ್ನು ಹೊಂದಿರುವಂಥ ಪರಮೇಶ್ವರ ಅಂತ ನಾವು ಪೂಜಿಸ್ತೇವೆ. ಆತನಿಗೆ ನಮನ ಅಂತ. ಯಾಕೆಂದರೆ ಹಲವಾರು ಪ್ರತಿರೂಪಗಳಲ್ಲಿ ನಾವು ಬಾಬಾರವನ್ನು ಪೂಜಿಸ್ತೇವೆ. ಹಾಗೆ ಇಲ್ಲಿ ನಾನು ಇವತ್ತು ಮಂಡಿಸ್ತಾ ಇರೋದು ಸಾಯಿ ಸಚ್ಚರಿತ್ರೆಯ 5ನೇ ಅಧ್ಯಾಯದ ಸುವಿಚಾರಗಳನ್ನು. ಬಾಬಾನವರು ನಮಗೆ ಒಂದು ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮಗೆ ಬಾಬಾ ಅವರ ಸೇವಕರು. ನಾವು ಬಾಲ್ಯದಲ್ಲಿ 5ನೇ ವಯಸ್ಸಿನಲ್ಲಿ ನಾವು ಬಾಬಾ ಅವರನ್ನು ಕಂಡವರು. ಆಗ ಬಾಬಾ ಅವರು ಹೇಳಿದ್ದಾರೆ, ನನ್ನ ಸಂಕೀರ್ತನೆಯನ್ನು ಮಾಡು. ಆ ವಯಸ್ಸಿನಲ್ಲಿ ನಾವು ಬಾಬಾ ಯಾರಂತ ಕಂಡರಿಯಾದವರು. ಆದರೆ ಬಾಬಾ ಅವರ ಸೇವಕರಾಗಿ ನಾನು ಸಂಕೀರ್ತನೆ ಎಲ್ಲಿ ಮಾಡ್ತೀನೋ ನಾನು ಅಲ್ಲಿ ಇರ್ತೇನೆ. ಹಾಗಾಗಿ ನಾನು ನಿಮ್ಮ ಜೊತೆಗೆ ಬೆರೆಯುವುದೇನೆಂದರೆ ಬಾಬಾ ನಿಮ್ಮ ಅನುಸಂಧಾನವನ್ನು ಬಾಬಾ ಗಮನಿಸ್ತಾನೆ. ಖಂಡಿತವಾಗಿ ಬಾಬಾ ಈ ಅನುಸಂಧಾನದ ಮಧ್ಯದಲ್ಲಿ ಆತ ಇದ್ದಾನೆ, ಖಂಡಿತವಾಗಿದ್ದಾನೆ. ಅದನ್ನು ತಿಳಿದುಕೊಳ್ಳಿ. ಪ್ರತಿ ಗುರುವಾರನೂ ಸಾಯಿ ಭಕ್ತರು ಹಲವಾರು ಬಾಬಾ ಅವರ ಸಾಯಿ ವ್ರತನ, ಸಾಯಿ ಪೂಜೆನ ವಿಶೇಷವಾಗಿ ಮಾಡ್ತಾರೆ. ಇವತ್ತು ನಾನು ಸಹ ನಿಮ್ಮ ಜೊತೆಗೆ ಹೊಸ ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಮಂಡಿಸಬೇಕಂತ ಇಲ್ಲಿ ನಿಮ್ಮ ಜೊತೆಗೆ ಕುಳಿತಿದ್ದೇನೆ. ಇವತ್ತು ಹಲವಾರು ಸಂದೇಶಗಳು ಬರ್ತವೆ ನಮಗೆ. ಪಾಪ ಸಾಯಿ ಭಕ್ತರು ಮನೆಯಲ್ಲಿ ಕುಳಿತುಕೊಂಡು ಸಾಯಿ ವ್ರತನ, 9 ಗುರುವಾರ ವ್ರತನ, ಸಾಯಿ ಪೂಜೆಯನ್ನು ಬಹಳ ಶ್ರದ್ಧೆ ನಿಷ್ಠೆಯಿಂದ ಮಾಡ್ತಾರೆ. ಅವರ ಒಂದು ಬೇಡಿಕೆ ಇರ್ತದೆ. ಅದು ನಮಗೆ ಎಷ್ಟೋ ಸಂದೇಶಗಳು ನಮ್ಮನ್ನು ಪ್ರಶ್ನೆ ಕೇಳಿದ್ದಾರೆ. ಶಿರ್ಡಿಗೆ ನಾವು ಯಾವಾಗ ಹೋಗ್ತೇವೇನೋ, ಬಾಬಾ ಯಾವಾಗ ಕಳಿಸಿಕೊಳ್ತಾನೆ ಏನೋ, ಆತನ ದ್ವಾರಕಾಮಾಯಿ ಸ್ಥಾನವನ್ನು ಹೇಗೆ ನಾವು ಸಾಯಿ ವ್ರತ ಕಥಾನುಸಂಧಾನದಲ್ಲಿ ಹೇಗೆ ತಿಳಿದಿದ್ದೀವೋ ಆ ಸ್ಥಾನವನ್ನು ಯಾವಾಗ ನೋಡ್ತೀವೋ, ರಾಮನವಮಿ ಉತ್ಸವದ ಕಥಾನುಸಂಧಾನ ಕೇಳ್ತೀವಿ, ಆ ಚಾವಡಿಯಿಂದ ದ್ವಾರಕಾಮಾಯಿ, ಆ ಚಾವಡಿಯನ್ನು ಯಾವಾಗ ನಾವು ನೋಡುವೆವೋ, ಇಂಥ ಭಾವನೆಗಳನ್ನು ಸಾಯಿ ಭಕ್ತರ ಮನದಲ್ಲಿ ಉದ್ಭವಿಸ್ತಾರೆ. ಅದು ನಿಜವಾದ ಭಕ್ತಿ ಶ್ರದ್ಧೆಯಿಂದ ಅವರು ಬೇಡಿಕೊಳ್ಳುವ ಒಂದು ವಿಚಾರಗಳು. ಇಲ್ಲಿ ನಾನು ನಿಮಗೆ ಕೆಲವೊಂದು ಅನುಸಂಧಾನವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ಇದು ಭಕ್ತರಿಗೆ, ಸಾಯಿ ಭಕ್ತರಿಗೆ ಇದು ಸಾಧ್ಯವಾಗಿದೆ. ನಾವು ಜೀವನದಲ್ಲಿ ಸಾಫಲ್ಯವನ್ನು ಪಡಬೇಕು, ಬಾಬಾರ ದಿವ್ಯ ಸಮಾಧಿ ಸ್ಥಾನ ದ್ವಾರಕಾಮಾಯಿಯನ್ನು ನೋಡಬೇಕು ಅಂತ ಅವರು ಏನು ಇಚ್ಛಿಸುತ್ತಾರೆ. ಒಂದು ದಿನ ಆ ಸಾಫಲ್ಯ ನೆರವೇರಿದಾಗ ಇವತ್ತು ಜೀವನದ ಸಾರ್ಥಕತೆ ನಡೆಯಿತು ಅಂತ ಭಾವನೆ ಸಾಯಿ ಭಕ್ತರಲ್ಲಿ ಬರ್ತದೆ. ಹಾಗೆ ಸಚ್ಚರಿತ್ರೆಯ 5ನೇ ಅಧ್ಯಾಯದಲ್ಲಿ ಭಾಯಿ ಕೃಷ್ಣಾಜಿ ಅಲಿಭಾಕರ್ ಪರಮ ಅಕ್ಕಲ್ಕೋಟಿ ಸ್ವಾಮಿ ಸಮರ್ಥರ ಭಕ್ತರು ಅವರು. ಅಕ್ಕಲ್ಕೋಟಿ ಸ್ವಾಮಿ ಭಕ್ತರ
ಫೋಟೋನ ಇಟ್ಕೊಂಡು ನಿತ್ಯ ಪೂಜನೆಯನ್ನು ಮಾಡ್ತಾಯಿದ್ರು. ಹೀಗಿರುವಾಗ ಒಂದು ದಿನ ಅಕ್ಕಲಕೋಟೆ ಸ್ವಾಮಿ ಅವರ ಪಾದ ದರ್ಶನ ಮಾಡಬೇಕು, ಅಕ್ಕಲಕೋಟೆ ಹೋಗ್ಬೇಕಂತ ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿದ ದಿನ ಆ ರಾತ್ರಿಯಲ್ಲಿ ಅಕ್ಕಲಕೋಟೆ ಸ್ವಾಮಿ ಸಮರ್ಥರು ಕನಸಲ್ಲಿ ಕಂಡು ಭಾಯಿ ಕೃಷ್ಣಾಜಿ ಅಲಿಬಾಕರ್ ಅವರ ಹತ್ರ ಕನಸಲ್ಲಿ ಬರ್ತಾರೆ. ಹೇಳ್ತಾರೆ, ನೀನು ಇಲ್ಲಿ ಬರಬೇಕಂತಿಲ್ಲ, ನೀನು ಪೂಜೆ ಮಾಡುವ ಅಗತ್ಯವಿದ್ರೆ ನೀನು ನನ್ನ ಪೂಜೆಯ ಸ್ಥಾನ ಶಿರಡಿ, ನಾನು ಅಲ್ಲಿರ್ತೇನೆ, ನಾನು ಬೇವಿನ ಮರದಲ್ಲಿ ಅಲ್ಲಿ ಆಸೀನನಾಗ್ತೇನೆ, ನೀನು ಅಲ್ಲಿ ಪೂಜೆ ಮಾಡು ಅಂತ ಅಕ್ಕಲಕೋಟೆ ಸ್ವಾಮಿಯ ಸಮರ್ಥ ಮಾರ್ಗದರ್ಶನ ಆಗತ್ತೆ. ಇದು ಸಾಯಿ ಸಚ್ಚರಿತ್ರೆಯಲ್ಲಿ ಬಂದಂಥ. ಹಾಗೆ ನಾವು ಬಾಬಾ ಅವರ ಶಿರಡಿಗೆ ಹೋಗಬೇಕು ಅಂತ ಒಂದು ಸಾಯಿ ಭಕ್ತರಿಗೆ ಈ ಕಥಾನುಸಂಧಾನವನ್ನು ಸಚ್ಚರಿತ್ರೆಯಲ್ಲಿರುವ ಮೂಲ ಅಂಶಗಳನ್ನು ನಿಮ್ಗೆ ಹೇಳ್ತೇನೆ. ಆಗ ಕೃಷ್ಣಾಜಿ ಅಲಿಬಾಕರ್ ಅವರು ನಿರ್ಧಾರ ಮಾಡ್ತಾರೆ, ಅಲ್ಲಿ ಬೇವಿನ ಮರದ ಸ್ಥಾನವೇ ಬಾಬಾ ಅವರು ಮೊದಲು ಕಾಣಿಸಿಕೊಂಡದ್ದು. ನಾವು ಸಮಾಧಿ ಸ್ಥಾನ ನೋಡ್ತೇವೆ, ಚಾವಡಿ ಸ್ಥಾನ ನೋಡ್ತೇವೆ, ಹಾಗೆ ದ್ವಾರಕಾಮಾಯಿ ಸ್ಥಾನ ನೋಡ್ತೇವೆ. ಬೇವಿನ ಮರದ ಸ್ಥಾನ ತಮಗೆಲ್ಲ ಗೊತ್ತಿರಲಿ, ಅದು ಬಹಳ ಪವಿತ್ರವಾದ ಸ್ಥಾನ. ಬಾಬಾ ಅವರಲ್ಲಿ ಪ್ರಥಮವಾಗಿ ಕಾಣಿಸಿಕೊಂಡದ್ದು. ಹಾಗೂ ಬಾಬಾ ಅವರ ಗುರುಸ್ಥಾನವು ಅದು. ಅಲ್ಲಿ 5 ಹಣತೆಗಳನ್ನು ಅಲ್ಲಿ ಆ ಸ್ಥಾನದ ಕೆಳಗಡೆ ಅಗೆದು ಶ್ರೀ ಮಾಳಸಾಪತಿಯವರು ತಮ್ಮ ಖಂಡೋಬಾ ದೇವಸ್ಥಾನದ ಆವೇಶದಲ್ಲಿ ಹೇಳಿದ್ದು. ಹಾಗಾಗಿ ಆ ಸ್ಥಾನದಲ್ಲಿ ಕೃಷ್ಣಾಜಿ ಅಲಿಬಾಕರ್ ಅವರು ಪಾದುಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಬಾಬಾ ಅವರ ಅನುಮತಿಯನ್ನು ಪಡೆದು ಆ ಪಾದುಕೆ ಮೇಲೆ ಕಮಲ ಪುಷ್ಪವನ್ನು ಕೆತ್ತಿ ಶಂಖ ಚಕ್ರಗಳನ್ನು ಪಡೆದು ಒಂದು ಶ್ಲೋಕವನ್ನು ಬರೀತಾರೆ. ಹಾಗೆ ಯಾಕೆಂದರೆ ಈ ಶ್ಲೋಕ ಮಹತ್ವದ್ದು. ಅದಕ್ಕಾಗಿ ಸಾಯಿ ಭಕ್ತರೇ ತಮ್ಮ ನಿತ್ಯ ಪೂಜೆ 9 ಗುರುವಾರ ಜೊತೆಗೂ ನಿತ್ಯ ಮನೆಯ ಕುಲದೇವರ ಪೂಜೆ ಮಾಡುವಾಗ, ಬಾಬಾ ಅವರ ಪೂಜೆಯನ್ನು ಮಾಡುವಾಗ ಸದಾ ಆ ಸ್ಥಾನವನ್ನು ಮಾನಸವಾಗಿ, ಆ ಸ್ಥಾನವನ್ನು ತಾವು ಶಿರಡಿಯನ್ನು ನೋಡದೇ ಇದ್ರೂ ಸಹ ಒಂದು ಬೇವಿನ ಮರ ಇದೆ, ಬಾಬಾ ಆಸೀನರಾಗಿದ್ದಾರೆ ಅಂತ ತಿಳಿದುಕೊಂಡು, ಹಾಗೆ ಶಿವಮಾನಸ ಸ್ತೋತ್ರ ಅಂತ ಬರುತ್ತೆ, ಹಾಗೆ ಶಿವಮಾನಸ ಪೂಜೆ ಅಂತ ಇರುತ್ತೆ. ಇದು ಮಾನಸ ಪೂಜೆಯನ್ನು ತಾವು ಮಾಡಬೇಕು ಅಂತ ಹೇಳ್ತಾ, ಬಾಬಾ ಅವರಿಗೆ ನಿಮ್ಮ ಹರಕೆ ಬೇಡ, ಪ್ರಾರ್ಥನೆ ಹಿಡಿ, ನಿಮ್ಮ ಅನುಸಂಧಾನ ಬಾಬಾ ಮೊರೆ ಕೇಳಿಸಿಕೊಳ್ತಾನೆ. ಮಾನಸ ಪೂಜೆ ಮುಖ್ಯ. ಹಾಗೆ ಏನೂ ಖರ್ಚು ವೆಚ್ಚವಿಲ್ಲದೆ ಮಾಡುವಂಥ ಮಾನಸ ಪೂಜೆಗೆ ತಾವು ಹಾಗೆ ಅಲ್ಲಿ ಭಾಯಿ ಕೃಷ್ಣಾಜಿ ಅಲಿಬಾಕರ್ ಅವರು ಆ ಪಾದುಕೆ ಮೇಲೆ ಬರೆಸ್ತಾರೆ. ಏನಂದರೆ, ಸದಾ ನಿಂಬ ವೃಕ್ಷಸ್ಯ ತಶ್ಚಾದಿ ಮೂಲಾದಿವಾಸಾತ್ ಸುಧಾ ಶ್ರಾವಿಣಂ ತಿಕ್ತಮಪ್ಯಪ್ರಿಯಂತಂ ತರುಂ ಕಲ್ಪವೃಕ್ಷಾದಿಕ್ತಂ ನಮಾಶ್ವರಂ ಸದ್ಗುರು ಸಾಯಿನಾಥ. ಮತ್ತೊಮ್ಮೆ ಕೇಳಿ, ಸದಾ ನಿಂಬ ವೃಕ್ಷಸ್ಯ ಮೂಲಾದಿವಾಸಾತ್ ಸುಧಾ ಶ್ರಾವಿಣಂ ತಿಕ್ತಮಪ್ಯಪ್ರಿಯಂತಂ ತರುಂ ಕಲ್ಪವೃಕ್ಷಾದಿಕಂ ಸಾಧಿಯಂತಂ ನಮಾಮೀಶ್ವರಂ ಸದ್ಗುರು ಸಾಯಿನಾಥಂ. ಅಂತಹ ಸುಂದರ ವಾಕ್ಯ, ಅರ್ಥಗರ್ಭಿತ. ಅರ್ಥವನ್ನು ತಿಳಿದುಕೊಳ್ಳಿ. ದೇವ ಸದಾ ನಿಂಬ ವೃಕ್ಷಸ್ಯ, ಬೇವಿನ ಮರದ ಮೇಲೆ ವಾಸ ಮಾಡಿಕೊಂಡು ಸುಧಾ ಶ್ರಾವಿಣಂ ನಿತ್ಯವಾಗಿ ಅಮೃತವನ್ನು ಸುರಿಸುತ್ತಿರುವ, ಬೇವಿನ ರಸದ ರಸದ ಬದಲಿಗೆ ಸಿಹಿಯಾದ ಪ್ರಸಾದವನ್ನು ನೀಡುವಂಥ, ಸಿಹಿಯಾದ ರಸವನ್ನು ನೀಡುವಂಥ ನಮಾಮೀಶ್ವರಂ ಕಲ್ಪರಕ್ಷಣೆ ಎನ್ನುವುದು ಸಾಧಯಂತಂ ನಮಾಮೀಶ್ವರಂ ಸದ್ಗುರು ಸಾಯಿನಾಥಂ. ಅಂಥ ಅಮೃತವನ್ನು ಸುರಿಯುವಂಥ ಮಾಡಿರುವಂಥ ಪರಮೇಶ್ವರನೇ ನೀನಾಗಿದ್ದಿ. ಅದಕ್ಕಾಗಿ ನಿನಗೆ ನಮಸ್ಕಾರಗಳು. ಹಾಗಾಗಿ ಪ್ರಥಮವಾಗಿ ಬಾಬಾ 17 ವರ್ಷದ ಬಾಲಕನಾಗಿ ಕಾಣಿಸಿಕೊಂಡಂಥ ಜಾಗವನ್ನು ತಾವು ಸದಾ ಪ್ರಾರ್ಥನೆಯನ್ನು ಮಾಡ್ತಾ, ಬಾಬಾರವರು ಆ ಪವಡಿಸಿದಾಗ ಬೈಜಾಬಾಯಿ ಬಂದು ಪ್ರಥಮವಾಗಿ ತುತ್ತನ್ನು ಕೊಟ್ಟಂಥ ಜಾಗ. ಹಾಗಾಗಿ ಆ ಸ್ಥಾನವನ್ನು ಮಾನಸವಾಗಿ, ಗುರುಸ್ಥಾನವನ್ನು ತಾವು ಮಾನಸವಾಗಿ ನಿರ್ಮಿಸಿಕೊಂಡು ಮನದಲ್ಲಿ ಈ ಸ್ತೋತ್ರವನ್ನು ತಾವು ನಿತ್ಯ ಪೂಜೆ ಹೊತ್ತಿಗೆ ಇದನ್ನು ಮಾಡಿಸಿ, ಬಾಬಾ ನಿನ್ನ ಪಾದದರ್ಶನ ಮಾಡಬೇಕು. ಹೇಗೆ ಭಾಯಿ ಕೃಷ್ಣಾಜಿ ಅಲಿಬಾಕರ್ ಅವರಿಗೆ ಹೇಗೆ ಆ ವಿಚಾರ ಹೇಗೆ ಸ್ವಪ್ನ ದರ್ಶನ ಆಯಿತೋ, ಹಾಗೆ ನೀವು ತಮ್ಮ ಮಾನಸವಾದಂಥ ಪೂಜೆ, ಮಾನಸವಾದಂಥ ಆ ಸ್ಥಾನವನ್ನು ತಾವು ಪ್ರಾರ್ಥನೆ ಮಾಡ್ತಾ ನಿನ್ನ ಪಾದ ದರ್ಶನ ಮಾಡಬೇಕಂತ ನೀವು ನಿತ್ಯ ಬೇಡ್ಕೊಳ್ಳಿ. ಖಂಡಿತವಾಗಿ ಬಾಬಾ ಒಂದು ಪವಾಡ ಸದೃಶವಾಗಿ ನಿಮ್ಮನ್ನು ಶಿರಡಿ ಕಳಿಸ್ಕೊಳ್ತಾನೆ. ಸದಾ ನಿಂಬ ರಕ್ಷಸ್ಯ
ಮೂಲಾದಿವಾಸ ಸುಧಾ ಶ್ರಾವಣಂ ತಿಕ್ತಪ್ಮಪ್ಯಪ್ಲಂತಂ ಋಂ ಕಲ್ಕವೃಕ್ಷಾದಿಕಂ ಸಾಧಿಯಂತಂ ನಮಾಸ್ಮೀಶ್ವರಂ ಸದ್ಗುರು ಸಾಯಿನಾಥಂ. ಹಾಗಾಗಿ ಆ ಸ್ಥಾನ ಅತಿ ಪವಿತ್ರವಾದ ಸ್ಥಾನ, ಗುರುಸ್ಥಾನ. ಹಾಗಾಗಿ ನಿಮ್ಮ ಪಾದಾರ್ಪಣೆಯನ್ನು ಅಲ್ಲಿ ಮಾಡ್ತೀವಿ, ಸಾಯಿ ದರ್ಶನ ಆಗತ್ತೆ, ದ್ವಾರಕಾಮಾಯಿ ದರ್ಶನ ಆಗ್ತದೆ, ಹಾಗೆ ಚಾವಡಿ ದರ್ಶನ ಆಗತ್ತೆ, ಖಂಡೋಬಾ ದೇವಸ್ಥಾನ ಆಗುತ್ತೆ. ಆ ಗುರುಸ್ಥಾನದಲ್ಲಿ ನೀವು 5 ಪ್ರದಕ್ಷಿಣೆಯನ್ನು ಮಾಡಿ ಕಾಕಡ ಆರತಿಯ ಮುಂಜಾನೆಯಲ್ಲಿ ಪಾಲ್ಗೊಳ್ಳಿ. ಖಂಡಿತವಾಗಿ ಆ ಬಾಬಾ ನೆರವೇರಿಸ್ತಾನೆ. ನಿಮ್ಮ ಮಾನಸವಾದ ಶ್ರದ್ಧಾ ಬಾಬರ ಮೂಲಧ್ಯೇಯ ವಾಕ್ಯವಾದಂಥ ಶ್ರದ್ಧಾ ಸಬುರಿ, ಆ ಮೂಲಧ್ಯೇಯ ವಾಕ್ಯ ನಿಮ್ಮ ಮನದಲ್ಲಿ ಸದಾ ಇಟ್ಕೊಂಡು ಮಾನಸವಾದಂಥ ಸಚ್ಚರಿತ್ರೆಯಲ್ಲಿರುವ 5ನೇ ಅಧ್ಯಾಯದ ಈ ಅಂಶವನ್ನು ಹಾಗೆ ಭಾಯಿ ಕೃಷ್ಣಾಜಿ ಅಲಿಬಾಕ್ ಅವರಿಗೆ ಹಾಗೆ ಸಪ್ತದ ದೃಷ್ಟಾಂತವಾಯಿತು. ಆ ಆಧಾರದ ಮೇಲೆ ನಿಮ್ಮಲ್ಲಿಗೆ ನಾನು ಇದನ್ನು ತಿಳಿಯಪಡಿಸ್ತಾ ಇದ್ದೇನೆ. ಖಂಡಿತವಾಗಿ ನೀವು ಬಾಬಾ ಅವರ ಸ್ಥಾನಕ್ಕೆ, ಬಾಬಾ ಅವರ ನಿಮ್ಮ ಕನಸು ನನಸಾಗತ್ತೆ, ಶಿರ್ಡಿಯಲ್ಲಿ ತಲುಪ್ತೀರಿ. ಯಾಕೆಂದರೆ ಇಂಥ ಸಾಫಲ್ಯತೆಯನ್ನು ಪಡೆದವರು ಎಷ್ಟೋ ಮಂದಿ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ನಿಮ್ಮ ಪ್ರಾರ್ಥನೆ ಎಡೆಬಿಡದೇ ಇರಲಿ ಅಂತ ಹೇಳ್ಕೊಳ್ತಾ ನನ್ನ ಇವತ್ತಿನ ಗುರುವಾರದ ಸುವಿಚಾರಗಳನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಹೇಳಿಕೊಳ್ತಾ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.